ಹಾಯ್ ಫ್ರೆಂಡ್ಸ್, ರಾಗಿ ಹಾಕಿರೋ ರೈತನಿಗೆ ಯಾವತ್ತೂ ಇಂಥ ಕಷ್ಟ ಬರಬಾರ್ದು. ಹಾಯ್ ಗೈಸ್, ಇವತ್ತಿನ ಈ ಮಿನಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಐ ಹೋಪ್ ಚೆನ್ನಾಗಿರಲೇಬೇಕು. ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಎದ್ದು ರಾಗಿನೆಲ್ಲ ಮಿಲ್ ಕೊಟ್ಟು ರಾಗಿ ಎಲ್ಲ ಕ್ಲೀನ್ ಮಾಡಿಸ್ತೋ. ಆದರೆ ಮನೆಗೆ ರಾಗಿನೇ ತೊಗೊಂಡೋಗಿಲ್ಲ ಗೈಸ್. ಇನ್ನು ಯಾಕಂದರೆ ನಮ್ಗೆ ದೊಡ್ಡ ಕೆಲಸ ಇದೆ. ಯಾವ ಕೆಲಸ ಅಂತ ತೋರಿಸ್ತೀನಿ ನೋಡಿ. ಇದೆ ಹಸು ಮೇಯಿಸೋದೇ ಕೆಲಸ ಅಲ್ಲ ಗೈಸ್. ಎಲ್ಲ ಮೇಕೆಗಳು ಎಲ್ಲ ಇಲ್ಲಿ ಮೇಯ್ತಾ ಇದ್ರೆ ಇವೆರಡು ನೋಡಿ ಎಲ್ಲಿ ಬಂದು ಮೇಯ್ತಾವೆ. ಏನು ಮಾಡ್ಬೇಕು ಹೇಳಿ? ಬರ್ರಿ ಇವೆರಡನ್ನೂ ಅಲ್ಲಿಗೆ ಹಾಕ್ಬಿಟ್ಟು ಬರೋಣ. ಅಲ್ಲ ಗೈಸ್, ಇವನ್ನೂ ಓಡ್ಸಕ್ಕೆ ಬಂದ್ಬಿಟ್ಟು ನಾನೇ ಬಿದ್ನಲ್ಲ. ಏನು ಮಾಡ್ಬೇಕು ಹೇಳ್ರಿ ಇವಕ್ಕೆ? ಹಿಂಗೆ ಕಲ್ಲು ತಗೊಂಡು ನೋಡಿ, ಹೋಗಿ ಅಲ್ಲಿ ಮೇಯೋದು ಬಿಟ್ಬಿಟ್ಟು ಇಲ್ಲಿ ಬರ್ತೀರಾ ಅವರೇ ಮೇಯಕ್ಕೆ. ನೋಡಿ ಹೋಗಿ ಮೇಯ್ರಲ್ಲಿ. ಅವಕ್ಕೆಲ್ಲ ಹಂಗೆ ಕಳಿಸ್ಬೇಕು ಬುದ್ಧಿ. ಅಲ್ಲ ಫ್ರೆಂಡ್ಸ್, ನೀವು ಮಾಡ್ತಾರ ಸರಿನಾ? ನನ್ನ ವ್ಲಾಗ್ ನೋಡ್ತಾ ಇರೋದು ನೀವು, ನಾನು ಹಿಂದೆ ಇರೋ ಹಸುನ ನೋಡ್ತಾ ಇದ್ದೀರಲ್ಲ ನೀವು. ಸರಿ, ನಿಮಗೆಲ್ಲ ಯಾರ್ಯಾರು ಹಸುನ ಇಷ್ಟ ಅಂತ ಒಂದೇ ಒಂದು ಕಮೆಂಟ್ ಹಾಕ್ರಿ. ಇವತ್ತಿನ ಮಿನಿ ಬ್ಲಾಗ್ ಇದಾಗಿತ್ತು. ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ನಮ್ಮ ಅಕೌಂಟ್ನ ಫಾಲೋ ಮಾಡಿಕೊಂಡು ಲೈಕ್ ಮಾಡ್ಕೊಂಡಿರಿ. ಓಕೆ, ಬಾಯ್.